ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SS ಫ್ಯಾಷನ್ ಟೆಕ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 28 ಇಂಚ್ ಏನು ಬಸ್ಟ್ ಸೈಜ್ ಕಟ್ಟಿಂಗ್ ಮಾಡಿದೆ, ಅದಕ್ಕೆ ಸ್ಲೀವ್ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಪ್ರೀವಿಯಸ್ ವಿಡಿಯೋದಲ್ಲಿ ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ಕಟ್ಟಿಂಗ್ ಮಾಡೋದನ್ನು ತೋರಿಸಿದ್ದೀನಿ. ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂತಂದರೆ ಪ್ಲೀಸ್ ಫ್ರೆಂಡ್ಸ್, ಅಲ್ಲಿ ಮೇಲ್ಗಡೆ ಲಿಂಕ್ ಹಾಕಿರ್ತೀನಿ, ಹೋಗ್ಬಿಟ್ಟು ನೋಡಿ. ಅದಕ್ಕೆ ಯಾವ ರೀತಿ ಪರ್ಫೆಕ್ಟಾಗಿ ಸ್ಲೀವ್ ಕಟ್ಟಿಂಗ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸ್ಲೀವ್ ಕಟ್ಟಿಂಗ್ ಮಾಡಬೇಕಾದ್ರೆ ಯಾವಾಗಲೂ ಪರ್ಫೆಕ್ಟ್ ಅಂದರೆ ಅವರ ಒಂದು ಅಳತೆ ಏನಿದೆ, ಅವರು ಶಾರ್ಟ್ ಅಂದರೆ ಶಾರ್ಟ್ ಕಟ್ಟಿಂಗ್ ಮಾಡಬೇಕು. ಎಲ್ಬೋ ಸ್ಲೀವ್ ಕಟ್ಟಿಂಗ್ ಮಾಡುವೆ ಅಂದರೆ ಎಲ್ಬೋ ಲೆಂತಿಂದು ಸ್ಲೀವ್ ಕಟ್ಟಿಂಗು ಮಾಡಬೇಕಾಗತ್ತೆ. ಸೊ ಇಲ್ಲಿ ನಮಗೆ ಶಾರ್ಟ್ ಅಂದರೆ ಈಗ 3 ಇಂಚು 4 ಇಂಚು ಶಾರ್ಟ್ ಸ್ಲೀವ್ ಇಡೋದಕ್ಕೆ ಹೇಳಿರ್ತಾರೆ. ಆ ಒಂದು ಶಾರ್ಟ್ ಸ್ಲೀವಿಗೆ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅನ್ನೋದನ್ನು ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾನೀಗ ಅವರ ಒಂದು ಆರ್ಮ್ ರೌಂಡ್ ಏನಿದೆ ಅದನ್ನು ಕಟ್ಟಿಂಗ್ ಮಾಡ್ಕೋಬೇಕು. ಇಲ್ಲಿ ಮೊದಲು ಪೇಪರ್ ಕಟ್ಟಿಂಗಲ್ಲಿ ಸಮ ಇರೋ ರೀತಿ ನೋಡ್ಕೋಬೇಕು. ಯಾವಾಗಲೂ ಫಸ್ಟು ಪೇಪರ್ ಕಟ್ಟಿಂಗ್ ಅನ್ನೋದನ್ನು ಮಾಡಿ ಕಟ್ಟಿಂಗ್ ಮಾಡೋ ಅಭ್ಯಾಸ ಆದಮೇಲೆ ನೀವು ಮೇನ್ ಕ್ಲಾತ್ ಏನಿದೆ ಅದನ್ನು ನೀವು ಕಟ್ಟಿಂಗು ಮಾಡ್ಬೋದು. ಸೊ ಯಾವಾಗಲೂ ಫ್ರೆಂಡ್ಸ್, ನಾವು ಪೇಪರ್ ಕಟ್ಟಿಂಗ್ ಮಾಡೋದನ್ನು ಕಲಿಬೇಕು. ಫಸ್ಟು ಬಿಗಿನರ್ಸ್ ಏನಿದ್ದೀರಾ, ಪೇಪರ್ ಕಟ್ಟಿಂಗ್ ಮಾಡ್ತಾ ನಿಮಗೆ ಮೇನ್ ಕ್ಲಾತ್ ಕಟ್ಟಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಯಾವಾಗಲೂ ಫಸ್ಟು ಪೇಪರ್ ಕಟ್ಟಿಂಗ್ ಮಾಡ್ಕೊಳ್ಳಿ. ಪೇಪರ್ ಕಟ್ಟಿಂಗನ್ನೇ ಯೂಸ್ ಮಾಡಿ ಬಟ್ಟೆನೂ ಕಟ್ ಮಾಡ್ಬೋದು. ನಾನೀಗ ಫಸ್ಟು ಕೆಳಗಡೆ ಇಲ್ಲಿ ಆರ್ಮ್ ರೌಂಡು ತೊಗೊತಾ ಇದ್ದೀನಿ. ಅವರು 28 ಇಂಚ್ ಇರೋದ್ರಿಂದ ನಾನಿಲ್ಲಿ 4.25 ತೊಗೊತಾ ಇದ್ದೀನಿ. ಮತ್ತು 1/4 ಮಾರ್ಜಿನ್ ಎಷ್ಟು ಬಿಟ್ಟಿರ್ತೀರ ಬ್ಲೌಸಲ್ಲಿ ಅಷ್ಟನ್ನು ಇಲ್ಲೂ ಕೂಡ ಬಿಡಬೇಕಾಗತ್ತೆ. 1/4 ಬಿಟ್ಟಿದ್ರೆ 1/4. ಈಗ ಇಲ್ಲಿ ಲೆಂತು 4 ಇಂಚು ಸಾಕು ಅವರಿಗೆ ಶಾರ್ಟು. ಅದಕ್ಕೆ 1 ಇಂಚು ಆ್ಯಡ್ ಮಾಡಿಕೊಂಡು ನಾನಿಲ್ಲಿ 5 ಇಂಚಿಗೆ ಮಾರ್ಕಿಂಗು ಮಾಡ್ಕೊತಾ ಇದ್ದೀನಿ. ಸೊ ಈ ಕಡೆ ಸೈಡು ಕೂಡ 5 ಇಂಚಿಗೆ ಮಾರ್ಕಿಂಗು ಮಾಡ್ಕೋಬೇಕು. ಈಗ ಇಲ್ಲಿ ಲೈನನ್ನು ಹಾಕೋಬೇಕು ನಾವು. ಸೊ ಸಮನಾದ ಲೈನನ್ನು ಹಾಕೊಂಡ ಮೇಲೆ ಎಷ್ಟು ಡೌನಿಂಗ್ ಮಾಡಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಶಾರ್ಟ್ ಸ್ಲೀವ್ಸ್ ಇದ್ದಾಗ ಡೌನಿಂಗ್ ಅನ್ನೋದು ಯಾವ ರೀತಿ ತಗೋಬೇಕು ಅನ್ನೋದು ಕೂಡ ಮುಖ್ಯ ಆಗಿರುತ್ತೆ ಫ್ರೆಂಡ್ಸ್. ಈಗ ಇಲ್ಲಿ ನಾವು 5 ಇಂಚು ಇಟ್ಟಿದ್ದೀವಿ. ಈ ತುದಿಯಿಂದ ಈ ಲೈನ್ವರೆಗೂ 5 ಇಂಚ್ ಇದೆ ಅಲ್ವಾ, ಅದಕ್ಕೆ ನಾವು ಅದರಲ್ಲಿ ಅರ್ಧ 5 ಇಂಚಲ್ಲಿ ಅರ್ಧ ಅಂದರೆ 2.5 ಇಂಚು ಬರುತ್ತೆ. ಸೊ ನಾವು 2.5 ಇಂಚಿಗೆ ಒಂದು ಲೈನನ್ನು ಇಲ್ಲಿ ಹಾಕೋಬೇಕು. ಸೊ ಇದು 7-8 ಇಂಚವರೆಗೂ ಇದೇ ರೀತಿ ಮಾಡಬೇಕಾಗತ್ತೆ. ಡೌನಿಂಗ್ ಅನ್ನೋದು ಆಫು ತಗೋಬೇಕಾಗತ್ತೆ ಫ್ರೆಂಡ್ಸ್. 7 ಇಂಚವರೆಗೂ ನೀವು ರೆಡಿ ಏನು ಇಡ್ತೀರಾ ಅದಕ್ಕೆ ನಾವು ಇದೇ ರೀತಿ ಅರ್ಧ ತಗೋಬೇಕಾಗತ್ತೆ. ಮತ್ತು ಎಲ್ಬೋ ಸ್ಲೀವ್ ಲೆಂತ್ ಎಲ್ಲ ಏನಿದೆ ಅದಕ್ಕೆ ನಾವು ಲೆಕ್ಕದ ಪ್ರಕಾರ ಏನು ಹೇಳ್ಕೊಟ್ಟೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ 38 ಇಂಚು ಈ ಥರದಕ್ಕೆಲ್ಲ ಹೇಳ್ಕೊಟ್ಟಿದ್ದೀನಿ. ಅದ್ರದ್ದು ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ನೋಡಿ. ನಾನೀಗ ಇಲ್ಲಿ 2.5 ಇಂಚಿಗೆ ಡೌನಿಂಗ್ ಮಾಡ್ಕೊಂಡಿದ್ದೀನಿ. ಈಗ ಅವರ ಒಂದು ಆರ್ಮೋಲ್ ಏನಿದೆ ಅದನ್ನು ನಾವು ನೋಡ್ಕೋಬೇಕು. ಇಲ್ಲಿ ಆರ್ಮೋಲ್ ಬಂದು 7.5 ಇಂಚ್ ಇದೆ ನೋಡಿ. ಆರ್ಮೋಲು 7.5 ಇಂಚು. ಈ ಆರ್ಮೋಲು ಯಾವ ರೀತಿ ಬ್ಲೌಸಲ್ಲಿ ನೋಡ್ಕೊಳ್ಳೋದು ಅಂತಲೂ ತಿಳಿಸ್ಕೊಟ್ಟಿದ್ದೀನಿ. ಸೊ ಅದೇ ರೀತಿ ನಾವೀಗ ಇಲ್ಲಿ 7.5 ಅಂದರೆ ಅದರಲ್ಲಿ ಅರ್ಧ ಇಂಚು ಮೈನಸ್ ಮಾಡ್ಕೋಬೇಕು. ಬ್ಲೌಸಲ್ಲಿ 7.5 ಬರ್ತಾ ಇದ್ದರೆ ಅದರಲ್ಲಿ ನಾವು ಅರ್ಧ ಮೈನಸ್ ಮಾಡಿದರೆ 7 ಇಂಚು. 7 ಇಂಚಿಗೆ ನಾವಿಲ್ಲಿ ಮಾರ್ಕಿಂಗು ಮಾಡ್ಕೋಬೇಕು. ಸೊ ಇಲ್ಲಿಂದ ಇಲ್ಲಿಗೆ 7 ಇಂಚು ಇಟ್ಟಿದ್ದೀನಿ. ಅರ್ಧ ಇಂಚು ಮೈನಸ್ ಯಾಕೆಂದರೆ ಇದು ಕ್ರಾಸ್ ಲೈನ್ ಬರುತ್ತೆ, ಹಾಗಾಗಿ ಅರ್ಧ ಇಂಚು ಲೆಸ್ ಮಾಡ್ಕೋಬೇಕು. ಮತ್ತು ಇಲ್ಲೂ ಕೂಡ 1/4 ಇಂಚಿಗೆ ಮಾರ್ಕಿಂಗು ಮಾಡ್ಕೋಬೇಕು. ಸೊ ಈಗ ಇಲ್ಲಿ ಏನಿದೆ ಈ ಒಂದು ಲೈನ್ ಮೇಲೆ ನಾವು ಒಂದು 2.5 ಇಂಚು ಅಥವಾ 2 ಇಂಚವರೆಗೂ, ಇದು ಸ್ಮಾಲ್ ಸೈಜ್ ಆಗಿರೋದ್ರಿಂದ ಇಲ್ಲಿ 2 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತೀನಿ. ಬಿಗ್ ಸೈಜ್ ಆದರೆ 2.5ವರೆಗೂ ಇಟ್ಕೋಬೇಕು ಕಂಪಲ್ಸರಿ. ಈಗ ಇಲ್ಲಿ ನಾನು ಈ ಶೇಪನ್ನು ಕೊಡ್ತಾ ಇದ್ದೀನಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಈ ಡಾಟನ್ನು ನೀವು ಇಲ್ಲಿ ಸೇರಿಸ್ಕೊಳ್ಳಿ. ಈ ಡಾಟು ಸೇರಿಸ್ಕೋಬೇಕು. ಅಂದಾಜ ಮೇಲೆ ಲೈನ್ ಹಾಕೋದಾದರೆ ನೀವು ಹಾಗೆ ಲೈನನ್ನು ಹಾಕೋದು. ನಾನೀಗ ನೋಡಿ ಈ ರೀತಿ ಇಲ್ಲಿ ಏನಿದೆ ಇಲ್ಲಿ ಒಂದು ಕರ್ವ್ ಶೇಪ್ ಕೊಟ್ಟರೆ ಸಾಕು, ನಿಮಗೆ ಇದು ರೆಡಿ ಆಗುತ್ತೆ. ಮತ್ತು ಇಲ್ಲಿಂದ ಬರ್ತಾ ಈ ಕಡೆ ಸ್ವಲ್ಪ 1/4 ಇಂಚು ಡೌನಿಂಗ್ ಹೋಗ್ಬೇಕು. ಇಲ್ಲಿ
ಇಲ್ಲಿಂದ ಇಲ್ಲಿ 1/4 ಇಂಚು ಡೌನಿಂಗ್ ಹೋಗ್ಬೇಕು. ಮತ್ತು ಇಲ್ಲಿಂದ ನಾವು ಇಲ್ಲಿಗೆ ಲೈನನ್ನು ಹಾಕೋಬೇಕು ನೋಡಿ, ಈ ರೀತಿ ಲೈನ್, ಈ ಡಾಟಿಂದ ಈ ಡಾಟ್ ಕೆಳಗಡೆ ತೊಗೊಂಡಿದ್ವಲ್ಲ ಅದು. ಮತ್ತು ಫ್ರಂಟ್ ಸೈಡ್ಗಾದರೆ ಒಳಗಡೆ ಇದು ಶಾರ್ಟ್ ಸ್ಲೀವ್ಸ್ ಇದ್ದಾಗ ನಾವು ಯಾವಾಗಲೂ ಸ್ವಲ್ಪನೇ ತೆಗಿಬೇಕು, 1/4 ಇಂಚವರೆಗೂ ತೆಗಿಬೇಕು, ಅಷ್ಟು ಅರ್ಧ ಇಂಚು ತೆಗಿಬಾರ್ದು. ಶಾರ್ಟ್ ಸ್ಲೀವ್ಸಿಗೆಲ್ಲ ಇದೇ ಪ್ರಕಾರನೇ ನಾವು ಕಟಿಂಗ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಎಳೆಯೋದು ಈ ರೀತಿ ಎಲ್ಲ ಆಗಲ್ಲ. ಸೊ ಈಗ ನಾನು ಕಟಿಂಗು ಮಾಡ್ತಾಯಿದ್ದೀನಿ. ಫಸ್ಟ್ ಔಟ್ ಸೈಡು ಕಟಿಂಗು ಮಾಡ್ಕೋಬೇಕು ಈ ರೀತಿ ನೋಡಿ. ಯಾವಾಗಲೂ 4 ಬಟ್ಟೆ ಏನಿದೆ ಇದು ಹೊರಗಡೆ ಸೈಡ್ ಇರುತ್ತಲ್ವ, ಅದಕ್ಕೆ ನಾವು ಕಟಿಂಗ್ ಅನ್ನೋದು ಮಾಡ್ಕೋಬೇಕು. ಒಂದು ಸಲ ಪೇಪರ್ ಕಟಿಂಗ್ ಮಾಡಿ ಇಟ್ಕೊಂಡ್ರೆ ಸಾಕು, ನೀವು ಆರಾಮಾಗೆ ಬಟ್ಟೆ ಮೇಲೆ ಇಟ್ಬಿಟ್ಟು ಮಾರ್ಕಿಂಗ್ ಮಾಡಿ ಕಟಿಂಗ್ ಅನ್ನೋದು ಮಾಡ್ಕೋಬೇಕು. ಸೊ ಇದು ಪೇಪರ್ ಕಟಿಂಗ್ ಆಗಿರೋದ್ರಿಂದ ಇದನ್ನು ನಾನು ಒಳಗಡೆ ತೆಗಿಯಲ್ಲ, ಯಾಕಂದರೆ ಮತ್ತೆ ನೀವು ಬಟ್ಟೆ ಮೇಲೆ ಈ ರೀತಿ ಇಟ್ಬಿಟ್ಟು ಮಾರ್ಕಿಂಗ್ ಅನ್ನೋದನ್ನು ಮಾಡ್ಕೋಬೇಕು. ಇದು ಬಟ್ಟೆ ಅಂದರೆ 2 ಫೋಲ್ಡ್ ಇರುತ್ತೆ, 4 ಬಟ್ಟೆ ಇರುತ್ತೆ ಇದರಲ್ಲಿ. ಒಂದು ಸ್ಲೀವಿಗೆ 2 ಲೇಯರ್ ಇರುತ್ತಲ್ವ, 2 ಸ್ಲೀವಿಗೆ 4 ಲೇಯರ್ ಇರುತ್ತೆ. ಈ ಫೋಲ್ಡಿಂಗ್ ಇರೋ ಸೈಡು ನೀವು ಈ ಕಡೆ ಇಟ್ಬಿಟ್ಟು ನೀಟಾಗಿ ಮಾರ್ಕಿಂಗ್ ಅನ್ನೋದನ್ನು ಮಾಡಿಕೊಂಡು ಆಮೇಲೆ ಔಟ್ ಸೈಡ್ ಲೈನ್ ಏನಿದೆ ಇಲ್ಲಿ ಕಟ್ ಮಾಡ್ಕೋಬೇಕು ಫಸ್ಟು. ಆಮೇಲೆ 1/4 ಇಂಚ್ ಗ್ಯಾಪಿಗೆ ಮತ್ತೆ ಇಲ್ಲಿ ಮಾರ್ಕ್ ಮಾಡಿಬಿಟ್ಟು ಈ 2 ಲೇಯರ್ ಮಾತ್ರ ನೀವು ಫ್ರಂಟ್ ಸೈಡಿಗೆ ಅದು ಕಟ್ಟಿಂಗ್ ಅನ್ನೋದು ಮಾಡ್ಕೋಬೇಕು. ಸೊ ಈ ಸ್ಲೀವ್ ಕಟ್ಟಿಂಗ್ ಅನ್ನೋದು ಏನಿದೆ ಅದು ಪರ್ಫೆಕ್ಟಾಗಿ ಕಟ್ಟಿಂಗ್ ಮಾಡೋದ್ರ ಬಗ್ಗೆ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್. ನಿಮಗೆ ಆ ವಿಡಿಯೋ ಲಿಂಕ್ ಬೇಕು ಅಂದರೆ ಮೇಲ್ಗಡೆ ನಾನು ಹಾಕಿರ್ತೀನಿ, ಅಥವಾ ಕೆಳಗಡೆ ಡಿಸ್ಕ್ರಿಪ್ಷನ್ ಏನಿದೆ ಅದರಲ್ಲಿ ಹಾಕಿರ್ತೀನಿ, ನೋಡ್ಕೋಬೋದು. ಸೊ ಇನ್ನು ಅವಾಗ ಎಲ್ಬೋ ಸ್ಲೀವಿಗೆ ಯಾವ ರೀತಿ ಇಡಬೇಕು, ಮೀಡಿಯಮ್ ಸೈಜ್ ಸ್ಲೀವ್ ಲೆಂತಿಗೆ ಯಾವ ರೀತಿ ಇಡಬೇಕು, ಮತ್ತು ಶಾರ್ಟ್ ಲೆಂತ್ ಸ್ಲೀವಿಗೆ ಯಾವ ರೀತಿ ಆರ್ಮೋಲು ಡೌನಿಂಗ್ ಇಡಬೇಕು ಅನ್ನೋದನ್ನು ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಅದು ಕೂಡ ನಿಮಗೆ ಯೂಸ್ಫುಲ್ ಆಗಿರುವಂಥ ಒಂದು ವಿಡಿಯೋ ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಇದಿಷ್ಟು 28 ಇಂಚಿಂದು ಬ್ಲೌಸ್ ಕಟ್ಟಿಂಗ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಫಸ್ಟ್ ಪಾರ್ಟಲ್ಲಿ ಬ್ಯಾಕ್ ಸೈಡಿಂದು, ಆಮೇಲೆ ಸೆಕೆಂಡ್ ಪಾರ್ಟಲ್ಲಿ ಫ್ರಂಟ್ ಸೈಡಿಂದು ಅಪ್ಪರ್ ಮತ್ತು ಡೌನ್ ಪಟ್ಟಿ ಏನಿದೆ ಅದಕ್ಕೆ ಬೆಲ್ಟ್ ಕಟ್ಟಿಂಗ್ ಹೇಳ್ಕೊಟ್ಟಿದ್ದೀನಿ. ಮತ್ತು ಈಗ 3ನೇ ಪಾರ್ಟಲ್ಲಿ ಈ ಒಂದು ಸ್ಲೀವ್ ಕಟ್ಟಿಂಗು ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಯಾರಿಗಾದರೂ ಇದು ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.